ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ CL ವ್ಲಾಗ್ಸ್. ಸೊ ನಿಮಗೆ ಫುಡ್, ಕುಕಿಂಗ್, ಟ್ರಾವೆಲ್, ಪ್ರಾಡಕ್ಟ್ ರಿವ್ಯೂ, ಶಾಪಿಂಗ್ ಎಲ್ಲದ್ರ ಮೇಲೆ ಇಂಟ್ರೆಸ್ಟ್ ಇದ್ರೆ ಈ ಚಾನಲ್ ಪರ್ಫೆಕ್ಟ್ ಚಾನಲ್. ಸೊ ಈ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ, ಎಲ್ಲ ವಿಡಿಯೋಸ್ನ ನೋಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇವತ್ತಿನ ರೆಸಿಪಿ ಟೊಮೆಟೊ ಬಾತ್. ಮದುವೆ ಮನೆ ಸ್ಟೈಲಲ್ಲಿ ಮಾಡುವಂತಹ ಟೊಮೆಟೊ ಬಾತ್ ರೆಸಿಪಿ ತುಂಬ ಈಸಿಯಾಗಿ ಇನ್ಸ್ಟ್ಯಾಂಟಾಗಿ ಮಾಡ್ಕೊಬೋದು. ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಡ್ತಾರೆ. ಹಾಗೆ ನಿಮಗೆ ಬ್ರೇಕ್ಫಾಸ್ಟ್ಗೆ ಏನಾದರೂ ಮಾಡಬೇಕಂತ ಅನಿಸ್ತಿದ್ರೆ ಈ ರೆಸಿಪಿನ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಹೇಗೆ ಮಾಡೋದು, ಏನೆಲ್ಲ ಪ್ರೊಸೀಜರ್, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾವಿಲ್ಲಿ ಮೊದಲಿಗೆ ಟೊಮೆಟೊ ತೊಗೊಂಡಿದ್ವಿ. 3 ಟೊಮೆಟೊ ಬೇಯಿಸ್ಕೊಳ್ಳೋದಕ್ಕೆ, ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ಗೆ 4ರಿಂದ 5 ಅಥವಾ 2ರಿಂದ 3, ನೀವು ಎಷ್ಟು ಜನ ಕ್ವಾಂಟಿಟಿ ಮಾಡ್ತೀರೋ ಅಷ್ಟು 4ರಿಂದ 5 ತೊಗೊಂಡ್ರೆ ಸಾಕು. 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಬೇಕಾಗುತ್ತೆ. ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೊಬೇಕು. ಟೊಮೆಟೊ ಸಿಪ್ಪೆ ಪೀಲ್ ಆಗೋ ಥರ ಇರಬೇಕು, ಅಷ್ಟು ಬೇಯಿಸ್ಕೊಬೇಕು. ಇವಾಗ ಟೊಮೆಟೊ ಬಾತ್ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸು: ಈರುಳ್ಳಿ ತೊಗೊಂಡಿದ್ವಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ. ಹಾಗೆ 2 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ವಿ. 1 ಕಪ್ ಕೊತ್ತಂಬರಿ ಸೊಪ್ಪು, 1 ಕಪ್ ಪುದೀನ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀವಿ. ಹಾಗೆ ಇಲ್ಲಿ 4ರಿಂದ 5 ಟೇಬಲ್ ಸ್ಪೂನ್ ಕಾಯಿ ತುರಿನ ತೊಗೊಂಡಿದ್ದೀವಿ. ಈ ಥರ ನಾವು ಕಾಯಿ ಬಿಡಿಸಿಟ್ಕೊಂಡಿದ್ದೀವಿ. ಸೊ ನೀವು ಕಾಯಿ ತುರಿ ತೊಗೊಬೋದು. ಹಾಗೆ ಅರಿಶಿನದ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ತೊಗೊಂಡ್ರೆ ಸಾಕು. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇಲ್ಲಿ ನಾವು 1 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀವಿ. 1:2 ರೇಷಿಯೋದಲ್ಲಿ ನಾವು ವಾಟರ್ನ ಹಾಕೊಬೇಕಾಗುತ್ತೆ. ಇಲ್ಲಿ ನೋಡಿ, ಇವಾಗ ಟೊಮೆಟೊ ಚೆನ್ನಾಗಿ ಬೆಂದಿದೆ. ಇದನ್ನು ನಾವು ಜಾರಿಗೆ ಶಿಫ್ಟ್ ಮಾಡ್ಕೊಂಡು ಅದಕ್ಕೆ ಜೊತೆಗೆ ಕಾಯಿನ ಹಾಕೊಂಡು ರುಬ್ಕೊಬೇಕಾಗುತ್ತೆ. ಕಾಯಿ ಹಾಕ್ಕೊಡೋ ಕ್ಲಿಪ್ ಮಿಸ್ ಆಗಿದೆ. ಸೊ ಕಾಯಿನ ಹಾಕೊಂಡು ಈ ಥರ ಪೇಸ್ಟ್ ರುಬ್ಕೊಬೇಕಾಗತ್ತೆ. ಸಾಫ್ಟಾಗಿ ರುಬ್ಕೊಳ್ಳಿ. ಇವಾಗ ಕುಕ್ಕರ್ ಇಟ್ಟು ಅದಕ್ಕೆ ಆಯಿಲ್ನ ಹಾಕೊಳ್ಳಿ. ಆಯಿಲ್ ಹಾಕೊಂಡು ಓಲ್ಡ್ ಸ್ಪೈಸಸ್ನ ಹಾಕೊಬೇಕಾಗತ್ತೆ. ಏಲಕ್ಕಿ, ಪಲಾವ್ ಎಲೆ, ಸ್ಟಾರ್, ಚಕ್ಕೆ, ಲವಂಗ ಎಲ್ಲನೂ ಹಾಕೊಂಡು ಇವಾಗ ಈರುಳ್ಳಿನ ಹಾಕೊಬೇಕಾಗತ್ತೆ. ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೋದು. ಇವಾಗ ಇದೇ ಟೈಮಲ್ಲಿ ನೀವು ಬೇಕಿದ್ರೆ ಬಟಾಣಿನ ಕೂಡ ಸೇರಿಸ್ಕೊಬೋದು. ಹಸಿ ಬಟಾಣಿ ಅಥವಾ ಒಣಗಿರೋ ಬಟಾಣಿನ ನೈಟೆಲ್ಲ ಸೋಕ್ ಮಾಡಿ ಕೂಡ ಸೇರಿಸ್ಕೊಬೋದು. ಇವಾಗ ನಾವು ಪುದೀನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀವಿ. ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಕರ್ಬೇವಿನ ಸೊಪ್ಪಿತ್ತು ಹಾಕೊತಾ ಇದ್ದೀವಿ. ನಿಮ್ಮ ಮನೇಲಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಇದು ಕಂಪ್ಲೀಟ್ಲಿ ಆಪ್ಷನಲ್. ಇವಾಗ ಚೆನ್ನಾಗಿ ಫ್ರೈ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ನೀವೇ ಹೇಳ್ತೀರಾ ಇದು ಕರೆಕ್ಟ್ ಮದುವೆ ಮನೆಯಲ್ಲಿ ತಿನ್ನೋ ಥರನೇ ಇದೆ ಅಂತ. ಅಷ್ಟು ಸಖತ್ತಾಗಿರುತ್ತೆ. ಟೇಸ್ಟ್ ಮಾಡಿ, ಟ್ರೈ ಮಾಡಿ. ಸೊ ಇವಾಗ ಟೊಮೆಟೊನ ಹಾಕೊತಾ ಇದ್ದೀವಿ. 2 ಟೊಮೆಟೊನ ಹಾಕೊತಾ ಇದ್ದೀವಿ. ಇವಾಗ ಹುಳಿಗೆ ಕರೆಕ್ಟಾಗಿರುತ್ತೆ. 3 ಟೊಮೆಟೊ ರುಬ್ಬೋದಕ್ಕೆ 2 ಟೊಮೆಟೊ ಇಲ್ಲಿ ಒಗ್ಗರಣೆಗೆ ಹಾಕೊತಾ ಇದ್ದೀವಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಹಸಿ ಸ್ಮೆಲ್ ಹೋಗೋವರೆಗೂ ಹೈ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ನ ಹಾಕೊತಾ ಇದ್ದೀವಿ. ನಾವು ಕಲ್ಲರ್ಗೆ ಎಕ್ಸ್ಟ್ರಾ ಪೌಡರ್ ಅಂತ ಏನೂ ಹಾಕೊತಾ ಇಲ್ಲ, ಧನಿಯಾ ಪೌಡರ್ ಹಾಕೊತಾ ಇದ್ದೀವಿ. ಹಾಗೆ ಗರಂ ಮಸಾಲ, ಹಾಗೆ ಅರಿಶಿನ ಎಲ್ಲನೂ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಕಲ್ಲರ್ಗೆ ಏನೂ ಹಾಕೊತಾ ಇಲ್ಲ, ಯಾಕಂತ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿನ ಆಲ್ರೆಡಿ ನಾವು ರುಬ್ಕೊಂಡಿದ್ದೀವಿ ಇರೋದ್ರಿಂದ ಮತ್ತೆ ಕಲ್ಲರ್ಗೆ ಎಕ್ಸ್ಟ್ರಾ ಪೌಡರ್ನ ಹಾಕೋ ಅವಶ್ಯಕತೆ ಇಲ್ಲ. ನೋಡ್ಬೋದು, ಇದನ್ನು ಸೇರಿಸಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಲರ್ ಇದೆ ಅಂತ. ಸಕ್ಕತ್ತಾಗಿರುತ್ತೆ ನೋಡಿ. ಇವಾಗ ರುಬ್ಬಿರೋ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಹಸಿ ಸ್ಮೆಲ್ ಹೋಗಬೇಕು, ಆಯಿತಾ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಸೈಡಲ್ಲಿ ಎಣ್ಣೆ ಬಿಟ್ಕೊಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕು. ಯಾಕಂತ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಇರುತ್ತೆ ಅಲ್ವಾ, ಅದು ಸ್ವಲ್ಪ ಹೈ ಫ್ರೇಗ್ರೆನ್ಸ್ ಕೊಡೋದ್ರಿಂದ ಚೆನ್ನಾಗಿ ನಾವು ಫ್ರೈ ಮಾಡಿದ್ರೆ ಆ ಫ್ರೇಗ್ರೆನ್ಸ್ ಇದೆ ಅಂತಲೇ ಅನಿಸಲ್ಲ, ಕಲರ್ ಮಾತ್ರ ಕಾಣುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿವರೆಗೂ ಫ್ರೈ ಮಾಡಬೇಕು. ಇವಾಗ ಚೆನ್ನಾಗಿ ಬೆಂದಿದೆ ಮಸಾಲೆ. ಇವಾಗ ನೀರನ್ನು ಸೇರಿಸ್ಕೊತಾ ಇದ್ದೀವಿ. 1.5 ಗ್ಲಾಸ್ ಅಕ್ಕಿನ ತೊಗೊಂಡಿರೋದ್ರಿಂದ 3 ಗ್ಲಾಸ್ ನೀರನ್ನು ಹಾಕೊತಾ ಇದ್ದೀವಿ. ನೀರು ಹಾಕೊಂಡು ಉಪ್ಪನ್ನು ಸೇರಿಸ್ಕೊತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನೀವು ಸೇರಿಸ್ಕೊಳ್ಳಿ. ಹಾಗೆ ಇದು ನೀರು ಕುದಿವರೆಗೂ ಬಿಡಬೇಕು. ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ಬಿಟ್ಟು ಆಮೇಲಿಂದ ನಾವು ರೈಸ್ನ ಸೇರಿಸ್ಕೊಬೇಕಾಗತ್ತೆ, ಆಯಿತಾ. ರೈಸ್ನ ಸೇರಿಸ್ಕೊಂಡು ಕೂಡ ನಾವು 5 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಸೈಡಲ್ಲಿ ಕಂಪ್ಲೀಟಾಗಿ ಬಾಯ್ಲ್ ಆಗಬೇಕು, ಅಲ್ಲಿವರೆಗೂ ಬಿಟ್ಟರೆ ಸಖತ್ತಾಗಿ ಕುಕ್ ಆಗುತ್ತೆ ರೈಸ್. ನೀವು ಜಾಸ್ತಿ 2ರಿಂದ 3 ವಿಷಲ್ಸ್ ತೊಗೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕಂತ ಅಂದರೆ 1 ವಿಷಲ್ಗೆ ಆಫ್ ಮಾಡಿಬಿಟ್ರೆ ಸಾಕು, ಸಕ್ಕತ್ತಾಗಿರುತ್ತೆ. ನೋಡಿ, ಈ ಟೈಮಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀವಿ. ಅಥವಾ ನೀವು ಈ ಟೈಮಲ್ಲಿ ಕಸೂರಿ ಮೇಥಿನೂ ಕೂಡ ಸೇರಿಸ್ಕೊಬೋದು. ಹಾಗೆ 1 ಟೇಬಲ್ ಸ್ಪೂನ್ ತುಪ್ಪನ ಸೇರಿಸ್ಕೊಂಡ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ. 1 ವಿಷಲ್ ತೊಗೊಂಡ್ವಿ ಅಷ್ಟೇ. ಇವಾಗ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀವಿ. ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿದೆ, ಎಷ್ಟು ಸಕ್ಕತ್ತಾಗಿದೆ ಅಂತ. ನೀವು ಟ್ರೈ ಮಾಡಿ, ನಿಜವಾಗ್ಲೂ ಫಿದಾ ಆಗೋಗ್ಬಿಡ್ತೀರಾ. ಯಾಕಂದರೆ ಟೊಮೆಟೊ ಬಾತ್ ಎಲ್ಲರಿಗೂ ಇಷ್ಟ. ಸೊ ಈ ಥರ ಒನ್ ಟೈಮ್ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಏನು ಸಕ್ಕತ್ತಾಗಿರುತ್ತೆ ಅಂತ. ಕಂಪ್ಲೀಟಾಗಿ ರೈಸ್ ಎಲ್ಲ ಕುಕ್ ಆಗಿದೆ. ಇದನ್ನು ನಾವು ನಿಮಗೆ ಸರ್ವ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀವಿ. ರೈತ ಜೊತೆನಾದ್ರೂ ತಿನ್ಬೋದು ಅಥವಾ ಚಟ್ನಿ ಜೊತೆನಾದ್ರೂ ತಿನ್ಬೋದು. ಹಾಗೆ ತಿಂದರೂ ಕೂಡ ಸಕ್ಕತ್ತಾಗಿರುತ್ತೆ. ಈ ಟೇಸ್ಟ್ ಹೇಗಿತ್ತು ಅಂತ ನಿಮಗೂ ಗೊತ್ತಾಗಬೇಕು ಅಲ್ವಾ. ಸೊ ಏನು ಮಾಡ್ಬೇಕು ಹೇಳಿ, ನೀವು ಕೂಡ ಮನೇಲಿ ಟ್ರೈ ಮಾಡಬೇಕು. ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ನೋಡ್ತಿದ್ದೀರಾ ಅಲ್ವಾ ಏನು ಸಕ್ಕತ್ತಾಗಿ ಕಲರ್ಫುಲ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.